ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರ ಅಲ್ವಾ, ತಮಗೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಸರ್, ನಮಗೆ ಮಾಡೆಲ್ ಕ್ವಶನ್ ಪೇಪರನ್ನು ಬಿಡ್ತಾರ ಮೊರಾರ್ಜಿದು ಅಂತ ತಿಳ್ಕೊಂಡು ಭಾಳಷ್ಟು ಕಾಯ್ತಾ ಇದ್ದೀರಿ. ಅದಕ್ಕಾಗಿ ತಮಗೋಸ್ಕರ ತಮ್ಮ ಇಚ್ಛೆಯಂತೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 4 ಬಿಡ್ತಾ ಇದ್ದೀವಿ. ಈಗಾಗಲೇ ಮೊರಾರ್ಜಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಹಾಗೂ ಮೊರಾರ್ಜಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಹಾಗೂ ಮೊರಾರ್ಜಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಬಿಟ್ಟಿದ್ದೀವಿ. ಅದನ್ನು ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಆಮೇಲೆ ಮನನ ಮಾಡಿಕೊಡ್ರಿ. ಇವತ್ತು ನಾವು ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ಮೊರಾರ್ಜಿ ಪ್ರಶ್ನೆ ಪತ್ರಿಕೆ 4 ಅಂತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮಗೆ ತರ್ತಾ ಇದ್ದೀವಿ. ಇದನ್ನು ಮನನ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ. ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ಯೂಟ್ಯೂಬನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ಮೊರಾರ್ಜಿ ಸಂಚಿಕೆ ಯೂಟ್ಯೂಬ್ನ ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಸಂಚಿಕೆಗಳ 1 ರಿಂದ 22 ವಿಡಿಯೋಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ದಯವಿಟ್ಟು ಕೂಡ ಆಲಿಸ್ರಿ, ಯಾಕಂದರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಕ್ವಶನ್ ಪೇಪರ್ ಆಗಿದೆ. ಬಹಳಷ್ಟು ನಿಮಗೆ ಅನುಕೂಲ ಆಗತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಡ ಪುಟ್ಟ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲು ನಿಮ್ಮ ಮನೆ ಬಾಗಿಲಿಗೆ ಪುಕ್ಕಟ್ಟಿಯಾಗಿ ನಾವು ಯೂಟ್ಯೂಬ್ಗಳನ್ನ ಚಾನಲ್ನ ಪ್ರಾರಂಭಿಸಿದ್ದೀವಿ. ದಯವಿಟ್ಟು ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ, ಲೈಕ್ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಕ್ಕಳೇ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೊಡ್ತಾ, ಯಾಕಂದರೆ ತಾವು ಪ್ರೋತ್ಸಾಹ ಕೊಟ್ಟಿದ್ದೇ ಆಗಿದ್ರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನ ತಮ್ಮ ಮಾಡಿಕೊಡ್ತೀವಿ. ಯಾಕಂದ್ರೆ ಈ 4 ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿಕೊಂಡು ನಾನು ಎಷ್ಟು ಓದಿದ್ದೀನಿ, ಎಷ್ಟು ಓದಬೇಕಾಗ್ಯದ, ಯಾವ್ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳು ಬರ್ತಾವ, ಎಷ್ಟು ಸಬ್ಜೆಕ್ಟ್ ಅದ, ಎಷ್ಟು ಅಂಕಗಳು ಬರ್ತಾವ, ನಾನು ಎಷ್ಟು ಓದಿದ್ದೀನಿ, ಎಷ್ಟು ಹಿನ್ನಡೆ ಇದ್ದೀನಿ, ಎಷ್ಟು ಮುಂದೆಡೆ ಇದ್ದೀನಿ, ಎಷ್ಟು ಅಂಕಗಳನ್ನ ತೊಗೊಂಡ್ರೆ ನಾನು ಪಾಸ್ ಆಗ್ತೀನಿ ಅಂತಕ್ಕಂಥ ವಿಮರ್ಶಾತ್ಮಕ ದೃಷ್ಟಿಕೋನ ಇಟ್ಕೊಂಡು ನೀವು ಬಿಡಿಸಿದ್ದೇ ಆಗಿದ್ರೆ ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಡ್ರಿ. ನಿಮ್ಮ ಅಂಕಗಳು ಎಷ್ಟು ಬರ್ತಾವ, ನಾನು ಎಷ್ಟು ತಗೋಬೇಕು, ನಾನು ಎಷ್ಟು ಅಂಕಗಳನ್ನು ತೊಗೊಂಡ್ರೆ ಪಾಸ್ ಆಗ್ತೀನಿ ಅಂತಕ್ಕಂಥ ಎಲ್ಲ ವಿವರ ನಿಮಗೆ ಸಿಕ್ಬಿಡುತ್ತೆ. ಓಕೆನಾ? ಹಾಗಾದರೆ ಕನ್ನಡ ವಿಷಯವನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಮಕ್ಕಳೇ, ಟೈಮ್ ಪಾಸನ್ನು ಮಾಡೋದು ಬೇಡ. ರಾಮನಲ್ಲಿ ಅಂತಕ್ಕಂತಹ ಕನ್ನಡ ಒಂದು ವಿಷಯವನ್ನು ತಗೊಂಡು ಹೋಗೋಣ. ಈಗ ರಾಮನಲ್ಲಿ ಇದರಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಇದರಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಸಪ್ತಮಿ. ಆಪ್ಷನ್ ಬಿ ಸಪ್ತಮಿ ಅಂತ. ಕನ್ನಡ ವರ್ಣಮಾಲೆಯ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸ್ವರಗಳು ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತದ, ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ವ್ಯಂಜನಗಳಂತೀವಿ, ಇನ್ನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಸ್ವರಗಳಂತೀವಿ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಅಂತ. ಇಲ್ಲಿ ಕಾಡಿನ ಅಧಿಪತಿ ಯಾರು ಅಂತ ಕೇಳಿದಾಗ ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಎತ್ತು, ಆಪ್ಷನ್ ಸಿ ಜಿಂಕೆ, ಆಪ್ಷನ್ ಡಿ ಸಿಂಹ ಅಂತ. ಯಾಕಂದರೆ ಇಲ್ಲಿ ಆನೆನೇ ಕೊಟ್ಟಿಲ್ಲ. ಹಾಗಾಗಿ ಈ ಆಮೆ ಅಂತಕ್ಕಂಥದ್ದು ಏನಾಗಬೇಕು ಅಂತಂದ್ರೆ ಆನೆ ಅಂತ ಆದರೆ ಸಾಕು. ಓಕೆ, ಅದನ್ನು ನೀವು ನೇ ಅಂತ ಮಾಡ್ಕೊಂಡು ಓದ್ಕೊಂಡ್ರೆ ಸಾಕು. ಇಲ್ಲೂ ಕೂಡ ಹಾಗೆ ಆಗ್ಯದ, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಆಪ್ಷನ್ ಎ ಈಸ್ ಕರೆಕ್ಟ್. ಇವುಗಳಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಬತರ ಆಗ್ಯದ, ಅದು ಕೂಡ ಆಪ್ಷನ್ ಸಿ ಈಸ್ ಕರೆಕ್ಟ್. ಭಾರತ ಅಂತ ಆಗಬೇಕು. ಅದು ಈಗಾಗಲೇ ಇದೆ, ಹಾಗಾಗಿ ಭಾರತ ಅಂತ ಆಗಬೇಕು. ಸರಿಯಾಗಿ ಅದನ್ನು ನೀವು ನೋಡಿಕೊಂಡ್ರೆ ಸಾಕು. ಓಕೆ, ಆಪ್ಷನ್ ಸಿ ಈಸ್ ಕರೆಕ್ಟ್, ಭಾರತ ಅಂತ ಆಗಬೇಕು ಅದು. ಓಕೆ, ಕೆಳಗಿನವುಗಳಲ್ಲಿ ಉದ್ಗಾರವಾಚಕ ಚಿಹ್ನೆ ಯಾವುದು ಅಂತಂದ್ರೆ ಉದ್ಗಾರವಾಚಕ ಚಿಹ್ನೆ ನಮಗೆ ಯಾವಾಗಲೂ ಕೂಡ ಈ ರೀತಿ ಇರುತ್ತೆ. ಓಕೆ, ಅವುಗಳಲ್ಲಿ ಉದ್ಗಾರವಾಚಕ ಚಿಹ್ನೆ ಯಾವುದು ಅಂತಂದ್ರೆ ಉದ್ಗಾರವಾಚಕ ಚಿಹ್ನೆ ಉದ್ಗಾರತೆಯನ್ನು ತೋರಿಸ್ಕೊಡುತ್ತೆ. ಓಕೆ, ಉದ್ಗಾರವನ್ನು ತೋರಿಸ್ಕೊಡುತ್ತೆ. ಹಾಗಾಗಿ ಅದನ್ನು ಸರಿಯಾಗಿ ನೋಡ್ಕೋಬೇಕು ಮಕ್ಕಳೇ. ಓಕೆನಾ? ನೋಡ್ಕೊಡ್ರಿ, ಯಾವ್ದು ಕರೆಕ್ಟ್ ಆಗಿದೆ ಅಂತಕ್ಕಂಥ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡ್ಕೊಡ್ರಿ. ನಿಮ್ಗೆ ಮೇಲಿನ ಮೇಲೆ ಅದನ್ನು ನೋಡ್ರೆ ಅನುಕೂಲ ಆಗುತ್ತೆ. ಓಕೆ, ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಹೋಗೋದು. ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಯಾವುದು ಅಂತ ಕೇಳಿದ್ರೆ ಅಕ್ಕ ಮಹಾದೇವಿಯವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಅಂತವರ ಅಂಕಿತ ನಾಮ. ಆರೋಗ್ಯ ಇದರ ವಿರುದ್ಧಾರ್ಥಕ ಪದ ಅಂತಂದ್ರೆ ಅನಾರೋಗ್ಯ ಅಂತ ನಾವು ಹೇಳ್ಬೋದು. ಇನ್ನು ಇದನ್ನು ಕ್ವಶನ್ನ ಎನ್ಯುವಲ್ ಎಕ್ಸಾಮ್ದಲ್ಲಿ ಕೇಳಿದ್ರು, ಅಂದರೆ ನಿಮ್ಮ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಒಂದು ಒಳ್ಳೆಯ ಪ್ರಶ್ನೆ. ದಳ ಈ ಪದದ ಸೂಚಿಸುವ ಅನೇಕ ಅರ್ಥಗಳು. ನಾನಾ ಅರ್ಥಗಳು ಅಂದರೆ ಅನೇಕ ಅರ್ಥಗಳು. ಯಾವಂದ್ರೆ ಸೈನ್ಯನೂ ಕೂಡ, ದಳ ಅಂದ್ರೆ ಸೈನ್ಯನೂ ಕೂಡ ಅನ್ಬೋದು, ಎಲೆನೂ ಕೂಡ ಅನ್ಬೋದು. ಓಕೆ, ಇನ್ನು ಅನಾಮಿಕ ಇದರಲ್ಲಿ ಅಕ್ಷರಗಳನ್ನು ಬಿಡಿಸಿ ಬರೀರಿ ಅಂತ ಕೇಳ್ತಾನೆ. ಅನಾಮಿಕ ಅಂತಂದ್ರೆ
ನೀವು ಏನು ಸರಿಯಾಗಿ ಕೂಡಿಸಿದ್ದೇ ಆಗಿದ್ರೆ ಅದನ್ನೇನಂತಾರೆ ಅಂದ್ರೆ ಅನಾಮಿಕ ಅಂತಾರೆ. ಊಟ ಪ್ಲಸ್ ಅನ್ನು, ಊಟವನ್ನು ನೋಡ್ರಿ ಒಂದು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಭಾಳಷ್ಟು ಸಲ. ವ ಬತ್ತು ಅಲ್ಲಿ ಆ ಪದದಲ್ಲಿ ವ ಅಕ್ಷರ ಬತ್ತು ಅಂದ್ರೆ ಡೆಫಿನೆಟ್ ಆಗಿ ಆಗಮ ಸಂಧಿ ಆಗಿರುತ್ತೆ. ಅದು ವ ಅಕ್ಷರ ಬತ್ತು ಅಂದ್ರೆ ಊಟವನ್ನು, ಆಟವನ್ನು, ಪಾಠವನ್ನು, ಅದಕ್ಕೆ ವ ಬತ್ತಂದ್ರೆ ಅದು ಆಗಮ ಸಂಧಿಯಾಗಿ ಬಂದಿರುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಓಕೆ, ಸ್ಕ್ರೀನ್ಶಾಟ್ ಹೊಡ್ಕೊಡಿ. ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳನ್ನು, ಗಂಡಸು ಅನ್ನಂಗಲ್ಲ ಹೆಂಗಸು ಅನ್ನಂಗಲ್ಲ, ಅದರಿಂದ ಬಳಕೆ ಆಗದೇ ಇರತಕ್ಕಂಥ ಪದಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಏನಂತ ಕರಿತೀವಿ ನೋಡಿ ಮಕ್ಕಳೇ, ಅದನ್ನು ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳನ್ನು ನಾವು ಏನು ಕರಿತೀವಿ ಅಂತಂದ್ರೆ ನಪುಂಸಕಲಿಂಗ ಅಂತ ಕರಿತೀವಿ. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮನನೆ ಮಾಡಿಕೊಳ್ರಿ. ಓಕೆನಾ? ಇನ್ನು ನೆಕ್ಸ್ಟ್, ಮನುಷ್ಯರ ದೌರ್ಜನ್ಯದಿಂದ ನದಿಗಳು ಮಲಿನವಾಗಿವೆ. ಈ ವಾಕ್ಯದಲ್ಲಿ ದೌರ್ಜನ್ಯ ಪದದ ಸಮಾನಾರ್ಥಕ ಪದ ಅಂತಂದ್ರೆ ನೀವು ಈಗಾಗಲೇ ಬಳಸಿರಿ ನೋಡಿರಿ. ದೌರ್ಜನ್ಯ ಪದದ ಸಮಾನಾರ್ಥಕ ಪದ ಅಂತಂದ್ರೆ ಹಿಂಸೆ ಕೊಡೋದು, ದೌರ್ಜನ್ಯ ಕೊಡೋದು ಅಂತಕ್ಕಂಥದ್ದು. ಅದರ ಅರ್ಥ ಏನಾಗತ್ತಪ್ಪ ಅಂತಂದ್ರೆ ಹಿಂಸೆ ಅಂತ ಆಗತ್ತೆ. ಇನ್ನು ಟಿಮ್ಗೆ ಹಾಲು ಎರೆದರೆ ಏನು ಫಲ? ಯಾವುದಕ್ಕೆ ಹಾಲು ಎರೆದ್ರೆ ಏನು ಉಪಯೋಗ ಐತಿ ಅಂತಂದ್ರೆ ಹಾವಿಗೆ ಹಾಲು ಎರೆದರೆ ಏನು ಫಲ ಅಂತಕ್ಕಂಥದ್ದು. ಯಾಕಂದ್ರೆ ಅದು ಹಾವು ಒಂದೊಂದು ಸಲ ಏನಪ್ಪ ಅಂದ್ರೆ ಏನೂ ಉಪಯೋಗ ಇಲ್ಲ, ಅದು ನಮ್ಗೆ ಹೆಲ್ಪ್ ಮಾಡಂಗಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ನಾನು ಮನೆಗೆ ಹೋಗುವೆನು, ಈ ಕಾಲದ ಕಾಲ ಅಂತಂದ್ರೆ ಬತ್ತಂದ್ರೆ ನೀವು ಕಂಪಲ್ಸರಿ ಏನಪ್ಪ ಅಂದ್ರೆ ಭವಿಷ್ಯತ್ ಕಾಲ. ವಾಕ್ಯದ ಒಳಗಡೆ ಕ್ರಿಯಾಪದದಲ್ಲಿ ಬತ್ತಂದ್ರೆ ಅದು ಭವಿಷ್ಯತ್ ಕಾಲ ಅಂತ ತಿಳ್ಕೊಬೇಕು. ಬತ್ತಂದ್ರೆ ಅದು ವರ್ತಮಾನ ಕಾಲ ಅಂತ ತಿಳ್ಕೊಬೇಕು. ಬತ್ತಂದ್ರೆ ಅದು ಭೂತಕಾಲ ಅಂತ ತಿಳ್ಕೊಬೇಕು. ಇಲ್ಲೇನು ಬಂದದ ನಮಗೀಗ ಬಂದದ, ಹಾಗಾಗಿ ಏನಪ್ಪ ಅಂದ್ರೆ ಭವಿಷ್ಯತ್ ಕಾಲ ಅಂತ ನಾವು ತಿಳ್ಕೊಬೇಕು. ಟೋಪಿ ಹಾಕು, ಈ ನುಡಿಗಟ್ಟಿನ ಅರ್ಥ ಅಂತಂದ್ರೆ ಏನಪ್ಪ, ಟೋಪಿ ಹಾಕಿರಲ್ಲ ಬೀಗ್ರ ಟೋಪಿ ಹಾಕಿರಲ್ಲ ಅಂತಿರ್ತೀವ, ಹಾಗಾಗಿ ಏನಪ್ಪ ಅಂದ್ರೆ ಮೋಸ ಮಾಡು ಅಂತ. ಟೋಪಿ ಹಾಕಿರೋ ನೋಡಪ್ಪ, ಅವ್ನು ಟೋಪಿನ ಹಾಕಿಬಿಟ್ರು ಅಂತಿರ್ತೀವಲ್ಲ, ಅವ್ನು ಟೋಪಿನ ಹಾಕಿಬಿಟ್ರು ಅದಕ್ಕೆ ಮೋಸ ಮಾಡು. ಮಲ್ಲಜ್ಜಿಯ ಮಳೆಗೆ ನನಗೊಂದು ಜಾದೂ ಲೋಕ ಇದ್ದಂತೆ ಅಂತಕ್ಕಂಥ ಪಾಠ ನೀವು ಓದಿದ್ರೆ ಪಾಠದಲ್ಲಿ ಇದು ಬರ್ತಕ್ಕಂಥ ವಿಷಯ. ಇನ್ನು ಇದನ್ನು ಕೂಡಿಸಿ ಬರೀರಿ ಏನಾಗತ್ತ ಅಂತಂದ್ರೆ ನಾವಿಕ ಅಂತ ಆಗತ್ತೆ. ನಾವಿಕ ಆಪ್ಷನ್ ಸಿ ಈಸ್ ಕರೆಕ್ಟ್. ಅದಕ್ಕೆ ಇದೇನಾಗತ್ತ ನಾವಿಕ ಅಂತ ಆಗತ್ತೆ. ಓಕೆನಾ? ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡ್ಕೊಡ್ರಿ. ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿ ನೋಡ್ರಿ, ಕ್ವಶನ್ ಪೇಪರ್ ನಿಮ್ಗೆ ಅರ್ಥ ಆಗತ್ತೆ ಮಕ್ಕಳೇ. ಓಕೆನಾ? ಸರಿ. ರಾಣಿಯರು ಅರಮನೆಗೆ ಬಂದರು, ವಚನ ಬದಲಿಸಿ ಬರೆದಾಗ ಏನಾಗತ್ತ ಅಂತಕ್ಕಂಥದ್ದು. ರಾಣಿಯರು ಅರಮನೆಗೆ ಬಂದರು ಅಂತಂದ್ರೆ ರಾಣಿ ಅರಮನೆಗೆ ಬಂದಳು ಅಂತ ಅರ್ಥ ಆಗತ್ತೆ. ಸರಿನಾ? ಅದನ್ನು ನೀವು ಏನಪ್ಪ ಅಂತಂದ್ರೆ ವಚನಗಳನ್ನು ಬರಿಬೇಕು. ಅದು ಏನಾಗಿದೆ ಅಂತಂದ್ರೆ ಬಹುವಚನ, ರಾಣಿಯರು ಅರಮನೆಗೆ ಬಂದರು ಅಂತ ಆಗದ. ಏಕವಚನದಲ್ಲಿ ಅಂದರೆ ರಾಣಿಯರ ಮನೆಗೆ ಬಂದಳು ಅಂತ ಅನ್ಬೋದು. ಪತ್ರಲೇಖನದಲ್ಲಿ ತಾಯಿಗೆ ಬಳಸುವ ಸಂಬೋಧನೆ ಯಾವುದು ಅಂತ ಕೇಳಿದ್ರೆ ಮಾತೃಶ್ರೀ ಅಂತ ಬಳಸ್ತೀವಿ. ಓಕೆ, ತಂದೆಗೆ ಏನು ಬಳಸ್ತೀವಿ? ತೀರ್ಥರೂಪ. ಅರ್ಥ ಆಗ್ತಲ್ಲ? ತಾಯಿಗೆ ಮಾತೃಶ್ರೀ ಅಂತ ಬಳಸ್ತೀವಿ, ಗುರುಗಳಿಗೆ ಪೂಜ್ಯ ಅಂತ ಬಳಸ್ತೀವಿ. ಓಕೆ, ಸಜಾತಿಯ ಸಂಯುಕ್ತ ಅಕ್ಷರಗೊಂಡ ಅಕ್ಷರ ಯಾವುದು ಅಂತ ಕೇಳಿದ್ರೆ 20ನೇದು ಸಜಾತಿ. ಒಂದು ಅಕ್ಷರ ಮೇಲಿದ್ದು ಅದೇ ಇರಬೇಕು, ತಳಗಿಂದ ಅದೇ ಅಂತಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್ ಅಂತ. ಸರಿಯಾಗಿ ನೋಡ್ಕೊಡ್ರಿ. ಕನ್ನಡ 20 ಅಂಕಗಳಿಗೆ ನಿಮ್ಗೆ ಎಷ್ಟು ಬಿದ್ದಾವ ಅನ್ನೋದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಖುಷಿಪಟ್ಟು ನೀವು ಆನಂದವಾಗಿ ಎಕ್ಸಾಮನ್ನು ಬರೀರಿ. ಎಕ್ಸಾಮ್ ಸಮೀಪಿಸ್ತಾ ಇದೆ. ಮೇಲಿಂದ ಮೇಲೆ ವಿಡಿಯೋ ನೋಡ್ಕೊಂಡ್ರೆ ನಮಗೆ ಇನ್ನೊಂದು ಎಕ್ಸಾಮ್ದಲ್ಲಿ ಇನ್ನೇನು ಬರುತ್ತಾ ಅಂತಕ್ಕಂಥ ಐಡಿಯಾ ಸಂಪೂರ್ಣವಾಗಿ ನಿಮಗೆ ಸಿಗ್ಬಿಡುತ್ತೆ. ಓಕೆನೇ? ಹಾಗಾದರೆ ನಾವು ನೋಡೋಣ. ಈಗ ಇಂಗ್ಲೀಷಿದ್ದು ಕೆಲವೊಂದಿಷ್ಟು ಪ್ಯಾರಾ ಕೊಟ್ಟಿದ್ದೀವಿ. ಅವು 21ರಿಂದ 24 ತನಕ ನೀವು ಪ್ಯಾರಾವನ್ನು ಓದಿದ್ದೇ ಆಗಿದ್ರೆ ಅದರ ಆನ್ಸರ್ಗಳು ಇಲ್ಲಿದ್ದಾವೆ. ಅದನ್ನು ನಿಧಾನಕ್ಕೆ ಓದ್ಕೋಬೇಕು. ಹೆಂಗೆ ಓದ್ಕೋಬೇಕು ಅಂದ್ರೆ ಆ ಕ್ವಶನ್ದಲ್ಲಿ ಇರ್ತಕ್ಕಂಥ ಕೀವರ್ಡ್ಸ್ ಅಲ್ಲಿ ಬಂದಿರುತ್ತೆ. ಸರಿಯಾಗಿ ನೋಡ್ಕೊಳ್ರಿ, ಯಾಕಂದ್ರೆ ಎಷ್ಟೋ ಸಲ ಪ್ಯಾರಾಗ್ರಾಫನ್ನು ಕೇಳಿದಾನ, ಮರಿಬೇಡ್ರಿ. ಹೂ ವಾಸ್ ಲೇಜಿ ಸನ್ ಅಂತೇಳಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅಲ್ಲಿ ಲೇಜಿ ಸನ್ ಯಾರು ಅಂತ ನಿಮಗೆ, ಯಾಕಂದ್ರೆ ಪ್ಯಾರಾವನ್ನು ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಏನು ಅಂತಕ್ಕಂಥ. ಪ್ಯಾರಾ ಓದ್ಕೊಂಬರೋಣವಾ? ಓಕೆ, ಹಾಗಾದ್ರೆ ನೋಡ್ರಿ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಆನ್ ಇಟ್ ಅಂತೇಳಿ 21ರಿಂದ 24ನೇ ಕ್ವಶನ್ಸ್ಗಳಿದಾವ. ಒನ್ಸ್ ದೇರ್ ಲೀವ್ಡ್ ಎ ರಿಚ್ ಬಿಸ್ನೆಸ್ ಮ್ಯಾನ್, ಹಿ ಹ್ಯಾಡ್ ಎ ಲೇಜಿ ಸನ್. ಅವನಿಗೊಂದು ಏನಿದ್ದಪ್ಪ ಅಂತಂದ್ರೆ ಒಬ್ಬರು ಲೇಜಿ ಅಂತಂದ್ರೆ ಬಹಳ ಆಲಸ್ಯಾಗಿರ್ತಕ್ಕಂಥ ಒಬ್ಬ ಮಗ ಇದ್ದ. ದ ಫಾದರ್ ವಾಂಟೆಡ್ ಈ ಸನ್ ಟು ಬಿ ನೋಡ್ರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ರೆಸ್ಪಾನ್ಸಿಬಲ್. ಒಬ್ಬ ಏನಾಗಿದ್ದಪ್ಪ ಅಂದ್ರೆ ಹಾರ್ಡ್ ವರ್ಕ್ ಇದ್ದ, ಒಬ್ಬ ಲೇಜಿ ಆಗಿದ್ದ ಅಂತ. ಹಿ ವಾಂಟೆಡ್ ಈ ಸನ್ ಟು ರಿಯಲೈಸ್ ಟು ವ್ಯಾಲ್ಯೂ ಆಫ್ ಲೇಬರ್.
ಕೆಲಸದ ಒಂದು ಮೌಲ್ಯತೆಯನ್ನು ತಂದೆಯವ್ರಿಗೆ ಅರಿವು ಮಾಡಿಕೊಡ್ಬೇಕು ಅಂದ್ಕೊಂಡು ಒಂದ್ಸಲ ಏನಪ್ಪ ಅಂತಂದ್ರೆ ಫಾದರ್ ಕಾಲ್ಡ್ ಈಸ್ ಸನ್ ಆ್ಯಂಡ್ ಸೇಡ್, ತಂದೆ ಕರೆದು ಹೇಳಿದ, ಟುಡೇ ಐ ವಾಂಟ್ ಟು ಯು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್, ಅದರ್ವೈಸ್ ಯು ವೋಂಟ್ ಬಿ ಗಿವನ್ ಫುಡ್ ಟು ನೈಟ್. ನೀವು ಹೊರಗಡೆ ಹೋಗಿ ದುಡಿದ ಅಮೌಂಟ್ ತರುತ್ತಾನೆ, ನಿಮ್ಗೆ ನಮ್ಮ ಮನ್ಯಾಗ ಊಟ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ತಂದೆ ಹೇಳ್ತಾನೆ. ಅದಕ್ಕಾಗಿ ಸರಿಯಾಗಿ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಏನಾಗತ್ತಂದ್ರೆ, ದ ಲೇಜಿ ಬಾಯ್ ವಾಸ್ ನಾಟ್ ಯೂಸ್ಡ್ ಟು ಡೂಯಿಂಗ್ ಎನಿ ಕೈಂಡ್ ಆಫ್ ವರ್ಕ್. ಅವ್ನಿಗೆ ಯಾವ ಕೆಲಸನೇ ಸಿಗಲಿಲ್ಲ. ಅವ್ನು ದಿಸ್ ಡಿಮ್ಯಾಂಡ್ ಬೈ ಹಿಸ್ ಫಾದರ್ ಸ್ಕೇರ್ಡ್ ಹಿಮ್. ನೋಡ್ರಿ, ಅವ್ರ ತಂದೆ ಡಿಮ್ಯಾಂಡ್ ಇಟ್ಟಿದ್ದ. ಹಿ ವೆಂಟ್ ಕ್ರೈಯಿಂಗ್ ಟು ಹಿಸ್ ಮದರ್. ಹೋಗಿ ಅವ್ರ ತಾಯಿ ಅಂತೇಳಿ ಏನು ಮಾಡಿಬಿಟ್ಟಪ್ಪ ಅಂದ್ರೆ ಅಳಾಕತ್ತ. ಹರ್ ಹಾರ್ಟ್ ಮೆಲ್ಟೆಡ್ ಅಟ್ ಸೈಟ್ ಆಫ್ ಟಿಯರ್ಸ್ ಈ ಸನ್ಸ್ ಐಸ್. ತನ್ನ ಕಣ್ಣಂದ ನೀರು ಬರಕತ್ತನ. ತಾಯಿ ಆಟೋಮೆಟಿಕ್ಕಾಗಿ ಯಾಕಪ್ಪ ಯಾಕೆ ಅಳಾಕತ್ತಿ ಅಂತೇಳಿ ರಮಿಸ್ತಾಳ. ಸಿ ಗೇವ್ ಹಿಮ್ ಎ ಗೋಲ್ಡ್ ಕಾಯಿನ್. ಆಕಿ ಅವನಿಗೇನು ಮಾಡ್ತಾಳೆ ಅಂದ್ರೆ ತುಡುಗಲಿ, ಅವ್ರ ಅಪ್ಪನ ತುಡುಗಲಿ ಗೋಲ್ಡ್ ಕಾಯಿನನ್ನು ಕೊಡ್ತಾನ ಅಂತ. ಈ ಒಂದು ಪ್ಯಾಸೇಜಿಗೆ ಕೆಲವೊಂದಿಷ್ಟು ಆನ್ಸರ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸರಿಯಾಗಿ ನಾವು ನೋಡ್ಕೋಬೇಕು ಯಾವುದು ಅಂತಕ್ಕಂಥದ್ದು. ಈಗಾಗಲೇ ನಾವು ಓದಿದ್ದೀನಿ, ಏನಾಗತ್ತೆ ನೋಡೋಣ. ಹೂ ಹ್ಯಾಡ್ ಲೇಜಿ ಸನ್. ಯಾರು ಲೇಜಿ ಸನ್ ಅಂತಕ್ಕಂಥದ್ದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತಾ. ರಿಚ್ ಬಿಸ್ನೆಸ್ ಮ್ಯಾನನ್ನ ಮಗನೇ ಲೇಜಿ ಸನ್ ಆಗಿದ್ದ. ವಾಟ್ ಕೈಂಡ್ ಆಫ್ ಎ ಬಾಯ್ ವಾಸ್ ಎ ಬಿಸ್ನೆಸ್ ಮ್ಯಾನ್ ಸನ್. ಬಿಸ್ನೆಸ್ ಮ್ಯಾನನ ಮಗ ಯಾವ ಥರ ಇದ್ದ ಅಂತ ನಾವಿಲ್ಲಿ ಕ್ವಶನನ್ನು ಕೇಳಬಹುದು. ಏನಾಗಿದ್ದ? ಲೇಜಿ ಆಗಿದ್ದ. ಸರಳದಲ್ಲ, ಪ್ಯಾರಾಗ್ರಾಫ್ ಇದ್ದರೂ ಭಾಳ ಸರಳದಲ್ಲ. ಹಿ ವಾಂಟೆಡ್ ಈ ಸನ್ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಲೇಬರ್. ಅಂಡರ್ಲೈನ್ ವರ್ಡ್ ಇಸ್ ವ್ಯಾಲ್ಯೂ ಅಂದರೆ ಏನು ಇದರ ಅರ್ಥ? ವ್ಯಾಲ್ಯೂ ಅಂದ್ರೆ ಇಲ್ಲಿ ಏನಾಗತ್ತೆ ಅಂತಕ್ಕಂಥದ್ದು ಅಂತಂದ್ರೆ ನೌನ್ ಆಗತ್ತೋ, ಪ್ರೊನೌನ್ ಆಗತ್ತೋ, ಎಡ್ವರ್ಬ್ ಆಗತ್ತೋ, ಎಡ್ಜೆಕ್ಟಿವ್ ಆಗುತ್ತೋ ಅಂತಕ್ಕಂಥದ್ದು ಕೇಳಿದ್ರೆ ಅದು ಏನಾಗತ್ತೆ ಅಂದ್ರೆ ವ್ಯಾಲ್ಯೂ ಅಂತಕ್ಕಂಥದ್ದು ಆ್ಯನ್ ಎಡ್ವರ್ಬ್ ಅಂತ ಆಗತ್ತೆ. ಹೂ ಗೇವ್ ಮಿ ಗೋಲ್ಡ್ ಕಾಯಿನ್. ಹಾಗಾದ್ರೆ ಅವನಿಗೆ ಗೋಲ್ಡ್ ಕಾಯಿನ್ ಯಾರು ಕೊಟ್ಟರು ಅಂತಂದ್ರೆ ಹೀಸ್ ಮದರ್. ಆಪ್ಷನ್ ಸಿ ಈಸ್ ಕರೆಕ್ಟ್, ಹೀಸ್ ಮದರ್ ಅಂತ ಹೇಳ್ಬೋದು. ಇನ್ನು ರೈಟ್ ದ ಫಾಸ್ಟ್ ಟೆನ್ಸ್ ಆಫ್ ಕಿಲ್. ನಾವು ಪ್ರೆಸೆಂಟ್ ಟೆನ್ಸ್ ಕಿಲ್ ಅಂತಿದ್ದಾಗ ಇಡಿ ಪ್ರತ್ಯವನ್ನು ಹಚ್ಚಿ ನಾವು ಕಿಲ್ಡ್ ಫಾಸ್ಟ್ ಟೆನ್ಸ್ ಮಾಡ್ತೀವಿ. ಇಡಿ ಪ್ರತ್ಯಯ ಹಚ್ತೀವಿ ನೋಡ್ರಿ. ಇಲ್ಲಿ ಇಡಿ ಪ್ರತ್ಯಯ ಕಿಲ್ಕ್ಕೆ ಏನು ಮಾಡ್ತೀವಿ ಅಂದ್ರೆ ಬರೀ ನಾವು ಇಡಿ ಪ್ರತ್ಯಯ ಹಚ್ಚೋದ್ರ ಮೂಲಕ ನಾವು ಫಾಸ್ಟ್ ಟೆನ್ಸನ್ನು ಮಾಡ್ತೀವಿ. ಕೌಶಿಕ ವಾಸ್. ಕೌಶಿಕ ಏನಾಗಿದ್ದ ಅಂತಂದ್ರೆ ಪಾಠವನ್ನು ಓದಿದಾಗ ಗೊತ್ತಾಗತ್ತೆ. ಇಂಗ್ಲೀಷ್ ಪಾಠದಲ್ಲಿ ಕೌಶಿಕ ರಾಜನಾಗಿದ್ದ. ಓಕೆ, ರೈಟ್ ದ ಅಪೋಸಿಟ್ ಜೆಂಡರ್ ಆಫ್ ಫಾದರ್. ಫಾದರ್ ದ ಅಪೋಸಿಟ್ ಜೆಂಡರ್. ಇಲ್ಲಿ ಫಾದರ್ ಸ್ಪೆಲ್ಲಿಂಗ್ ಡಬಲ್ ಆರ್ ಆಗ್ಯದ, ಒಂದು ತಿದ್ಕೊಡ್ರಿ. ಫಾದರ್ ಅದರದ ಒಂದು ಜೆಂಡರ್ ಲಿಂಗ ಏನಾಗತ್ತಂದ್ರೆ ಮದರ್. ಅದರ ಅಪೋಸಿಟ್ ಜೆಂಡರ್ ಏನಾಗತ್ತೆ? ವಿರುದ್ಧಾರ್ಥಕ ಲಿಂಗ ತಾಯಿ. ತಂದೆ ವಿರುದ್ಧಾರ್ಥಕ ಲಿಂಗ ತಾಯಿ ಅಂದ್ರೆ ಮದರ್ ಆಗತ್ತೆ. ಓಕೆ, ಸರಿಯಾಗಿ ನೋಡ್ಕೊಡ್ರಿ. ಸರಿಯಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ಕೊಡ್ರಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ನಿಮ್ಗೆ ಯಾವ ರೀತಿ ಕ್ವಶನ್ ಪೇಪರ್ ಇರ್ತಾವ ಅನ್ನೋದನ್ನು ನಿಮ್ಗೆ ಐಡಿಯಾ ಸಿಗುತ್ತೆ. ರೈಟ್ ದ ಲಾಂಗ್ ಫಾರ್ಮ್ ಆಫ್ ILL. ಇದನ್ನು ಹೆಂಗೆ ಬರಿತೀರಿ ಅಂತಂದ್ರೆ ಐ ವಿಲ್ ಅಂತ ಲಾಂಗ್ ಫಾರ್ಮ್ನಲ್ಲಿ ಅದನ್ನು ಐ ವಿಲ್ ಅಂತ ಬರಿತೀವಿ. ರೀಅರೇಂಜ್ ದ ವರ್ಡ್ಸ್ ಟು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ಕೆಲವೊಂದು ಬಿಡಿ ಕ್ರಾಸ್ ಆಗಿ ಕೊಟ್ಟಾನ. ಇದನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕು ಅಂದ್ರೆ ಡು ನಾಟ್ ಸ್ಟೆಪ್ ಆನ್ ದ ಗ್ರಾಸ್. ನೀವೇನಪ್ಪ ಅಂದರೆ ಹುಲ್ಲಿನ ಮೇಲೆ ಹೆಜ್ಜೆಗಳನ್ನ ಇಡಬೇಡಿ ಅಂತಕ್ಕಂಥದ್ದನ್ನು ನೀವು ಜೋಡಿಸಿದ್ರೆ ಕರೆಕ್ಟಾಗಿ ಆಗುತ್ತೆ. ರೈಟ್ ದ ಶಾರ್ಟ್ ಫಾರ್ಮ್ ಆಫ್ ಹಿ ಈಸ್. ಹಿ ಈಸ್. ರೈಟ್ ದ ಶಾರ್ಟ್ ಫಾರ್ಮ್ ಏನಾಗತ್ತಪ್ಪ ಅಂತಂದ್ರೆ ಹಿ ಅಪಾಸ್ಟ್ರಫಿ ಎಸ್ ಹಿ ಈಸ್ ಆಗುತ್ತೆ. ಅಪಾಸ್ಟ್ರಫಿ ಈಸ್ ಅಂತಕ್ಕಂಥ ಮೀನಿಂಗನ್ನು ಕೊಡುತ್ತೆ ಅಲ್ಲಿ. ಎ ಕೌ ಮೇಕ್ಸ್ ಸೌಂಡ್. ಆಕಳ ಹೆಂಗೆ ಸೌಂಡ್ ಮಾಡತ್ತಂದ್ರೆ ಮ್ಯೂ ಅಂತ ಸೌಂಡ್ ಮಾಡತ್ತ ಅಂತಕ್ಕಂಥದ್ದು. ಓಕೆನಾ, ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಅದನ್ನು ನೋಡ್ರಿ. ಓಕೆ, ಪ್ಲೂರಲ್ ಫಾರ್ಮ್ ಆಫ್ ಮ್ಯಾಂಗೋ. ಮ್ಯಾಂಗೋ ಇದ್ರ ಪ್ಲೂರಲ್ ಫಾರ್ಮ್ ಅಂತಕ್ಕಂಥದ್ದನ್ನು ಕೇಳಿದಾನ. ಮ್ಯಾಂಗೋ ಇದ್ರ ಬಹುವಚನ ರೂಪ ಮ್ಯಾಂಗೋಸ್ ಅಂತ ಆಗತ್ತೆ. ಗಿವ್ ಒನ್ ವರ್ಡ್. ಎ ಪ್ಲೇಸ್ ವೇರ್ ಸೇಜಿಸ್ ಲಿವ್. ಋಷಿ ಎಲ್ಲಿ ವಾಸವಾಗಿರ್ತಾನ? ಮನೆಯಲ್ಲೂ, ಪ್ಲೇಸ್ನಲ್ಲೂ, ಫಾರೆಸ್ಟ್ನಲ್ಲೂ ಅಂತ ಕೇಳಿದಾಗ ಋಷಿ ಆಶ್ರಮದಲ್ಲಿ ವಾಸವಾಗಿರ್ತಾರ. ಅದನ್ನು ನೀವು ನೋಡ್ಕೋಬೇಕು. ಇನ್ನು ಕರೆಕ್ಟ್ ವರ್ಡ್ ಯಾವುದು ಅಂತ ನೀವು ಸ್ವಲ್ಪ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್ ವರ್ಡ್ ಯಾವುದು ಅಂತ ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಕರೆಕ್ಟ್ ವರ್ಡ್ ಯಾವುದು ಅಂತ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಯಾವುದು ಕರೆಕ್ಟ್ ವರ್ಡನ್ನು ನೋಡೋಣ ಮಕ್ಕಳೇ. ಐಡೆಂಟಿಫೈ ದ ಕರೆಕ್ಟ್ ವರ್ಡ್. ಹಾನೆಸ್ಟಿ ಸ್ಪೆಲ್ಲಿಂಗ್ ಕರೆಕ್ಟ್ ಯಾವುದು ಅಂತ ನಾವಿಲ್ಲಿ ಕಾಣ್ಬೋದು. ಹಾನೆಸ್ಟಿ ಸ್ಪೆಲ್ಲಿಂಗ್ ಯಾವುದು ಅಂತಂದರೆ HONESTY. ರೈಟ್ ದ ಪೋಯಮ್. ನೋಡ್ರಿ, ಟಮ್ರಿಂಡ್ ಪೋಯಮ್ ಯಾರು ಬರ್ದಾರಂತಂದ್ರೆ ಅಲ್ಲಿ ಯಾರೂ ಬರ್ದಿಲ್ಲ. ಇದರಲ್ಲಿ ಅನನ್ಯಸ್ ಅನಾಮಿಕಾ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ್ರೆ ನಾವು ಆಗಸ್ಟ್ 15ರಂದು ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡ್ತೀವಿ. ಇನ್ನು ಜನವರಿ 26ರಂದು ರಿಪಬ್ಲಿಕ್ ಡೇ ಅಂತ ಕರಿತೀವಿ. ಅಮಂಗ್ ದ ಗಿವನ್ ಸ್ಟೇಟ್ಮೆಂಟ್ ವಿಚ್ ಒನ್ ಈಸ್ ಫಾಲ್ಸ್. ಈ 4ರಲ್ಲಿ ಯಾವ್ದು ತಪ್ಪು? ನೀವು ಪಾಠವನ್ನು ಹೋದರೆ ಗೊತ್ತಾಗತ್ತೆ. ವಸಿಷ್ಠ ಲೀವ್ಡ್ ಆನ್ ಎ ಫಾರೆಸ್ಟ್. ವಸಿಷ್ಠ ಮುನಿಗಳು ಅರಣ್ಯದಲ್ಲಿ ವಾಸವಾಗಿದ್ದರು. ಇದು ಕರೆಕ್ಟ್. ಓಕೆನಾ.
ಇನ್ನು ಕೌಶಿಕ ಆಸ್ಕ್ಡ್ ವಸಿಷ್ಠ ಟು ಗಿವ್ ಶಬಲೆ ಟು ಹಿಮ್. ಕೌಶಿಕ ಬಂದು ಏನು ಮಾಡಿದಪ್ಪ ಅಂದ್ರೆ ವಸಿಷ್ಠ ಮುನಿಗಳಿಗೆ ನಮಗೆ ಶಬಲೆಯನ್ನು ಕೊಡ್ರಿ ಅಂತ ಕೇಳಿದರು. ಇನ್ನು ಆಪ್ಷನ್ ಸಿ, ಫೈನಲಿ ಶಬಲೆ ವೆಂಟ್ ವಿತ್ ಕೌಶಿಕ. ಕೊನೆಯದಾಗಿ ಶಬಲೆ ಕೌಶಿಕನ ಜೋಡಿ ಹೋಯಿತು ಅಂತ ಹೋಗಲಿಲ್ಲ. ಅದಕ್ಕೆ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಇನ್ನು ಸೆಂಟೆನ್ಸ್ ಯಾವ್ಯಾವ ಕರೆಕ್ಟ್ ಅಂದ್ರೆ ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ಕೌಶಿಕ ಫೋರ್ಸ್ ಆಗಿ ಶಬಲೆನ ಒಯ್ಯಾಕತ್ತ. ಇವು ಮೂರು ಕರೆಕ್ಟು. ಸಿ ತಪ್ಪಾಗಿರೋದನ್ನ ಇದರಲ್ಲಿ ತಪ್ಪಾಗಿರೋದು ಯಾವುದು ಅಂತ ಕೇಳಿದಾನ, ಫಾಲ್ಸ್ ಯಾವುದು ಅಂತ ಕೇಳಿದಾನ ಅಂತಂದ್ರೆ ಅದರ ಅರ್ಥ ಸಿ ಈಸ್ ಕರೆಕ್ಟ್. ಓಕೆ. ಇನ್ನು ಗಡಿಯಾರವನ್ನು ನೋಡ್ರಿ, ಟೈಮ್ ಎಷ್ಟಾಗ್ಯದ ನೋಡ್ರಿ. ಗಡಿಯಾರ ಕೊಟ್ಟಿದ್ದಾನ, ಕೆಳಗಡೆ ನೋಡ್ರಿ ಸಣ್ಣ ಮುಳ್ಳು ಏನಾಗಿದೆ ನೋಡ್ರಿ 1 ನಿಮಿಷ 3 ಕದ, ದೊಡ್ಡ ಮುಳ್ಳು 12 ಕದ ಅಂತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು. ಅದಕ್ಕೇನಪ್ಪ ಅಂತಂದ್ರೆ ನಾವಿಲ್ಲಿ ಸರಿಯಾಗಿ ನೋಡ್ಕೋಬೇಕು. ಟೈಮ್ ಎಷ್ಟಾಗ್ಯದ ಅಂತಕ್ಕಂಥ ನೋಡಿದ್ರೆ 3 o'clock. ನೀವು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಎಷ್ಟಾಗ್ಯದ ಟೈಮ್ ಅಂತಂದ್ರೆ 3 ಗಂಟೆ ಆಗ್ಯದ. ಅದನ್ನು ನಾವು 3 o'clock ಅಂತ ಕರಿತೀವಿ. ಮೈ ಆಂಟ್ ಅಪೋಸಿಟ್ ಜೆಂಡರ್ ಅಂಡರ್ಲೈನ್ ವರ್ಡ್ ಈಸ್. ಆಂಟ್ ಇದರ ಅಪೋಸಿಟ್ ವರ್ಡ್ ಅಂಕಲ. ಆಂಟಿ ಅಂಕಲ. ಓಕೆನಾ. ಡಾಕ್ಟರ್ APJ ಅಬ್ದುಲ್ ಕಲಾಂ ಡ್ಯಾಶ್ ಹಾರ್ಡ್ ಆಸ್ ಎ ಸೈಂಟಿಸ್ಟ್. ಇಲ್ಲಿ ವರ್ಕ್ಡ್ ಬರುತ್ತೋ, ವರ್ಕಿಂಗ್ ಬರುತ್ತೋ, ವರ್ಕ್ ಬರುತ್ತೋ, ವರ್ಕರ್ ಬರುತ್ತೋ ಅಂದ್ರೆ ನೀವು ಪಾಠವನ್ನು ನೋಡಿದ್ರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಏನಾಗಿದ್ರು ಅಂದ್ರೆ ಭಾಳಷ್ಟು ಹಾರ್ಡಾಗಿದ್ದರು ಅಂತಕ್ಕಂಥದ್ದು, ಕೆಲಸ ಮಾಡ್ತಿದ್ರು ಅಂತಾರೆ. ಇಡೀ ಪ್ರತಿ ಹಚ್ಚಿ ಕ್ರಿಯಾಪದ ಎಣ್ಣೆ ರೂಪ ಭೂತಕಾಲ ಮಾಡ್ಯಾರ. ಆಪ್ಷನ್ ಎ ಈಸ್ ಕರೆಕ್ಟ್. ಸರಿಯಾಗಿ ಅದನ್ನು ನೋಡ್ಕೊಳ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ, ಮೇಲಿಂದ ಮೇಲೆ ನೋಡಿರಿ. ಯಾವತ್ತೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಓಕೆ. ಸರಿಯಾಗಿ ಪೂರ್ತಿ ನೋಡಿದ್ರೆ ನನಗೆ ಕ್ವಶನ್ ಪೇಪರ್ ಹೀಗೆ ಇದೆ ಅಂತಕ್ಕಂಥ ಐಡಿಯಾ ಸಿಗತ್ತೆ. ಅವು ಮೂರನ್ನು ಕೂಡ ಮೊರಾರ್ಜಿ ಕ್ವಶನ್ ಪೇಪರ್ 1, 2, 3 ಕೂಡ ನೋಡಿರಿ ಮಕ್ಕಳೇ. ನಮ್ಮ ಡಿಸ್ಕ್ರಿಪ್ಷನ್ ಬಾಗಿನಲ್ಲಿ ಈಗಾಗಲೇ ಇದೆ, ಅದನ್ನು ತೆಗೆದು ನೀವು ನೋಡಿದ್ದೇ ಆಗಿದ್ರೆ ಮತ್ತಷ್ಟು ನಿಮಗೆ ಮನನಗಳಾಗ್ತಾವೆ. ಕೀ ಆನ್ಸರನ್ನು ಕೂಡ ಬಿಡಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ನೆಕ್ಸ್ಟ್ ಗಣಿತನ್ನು ಸ್ವಲ್ಪ ನೋಡೋಣ. ಗಣಿತದಲ್ಲಿ ಏನೇನಿದೆ. ಒಂದು ದೂರದರ್ಶನದ ಬೆಲೆಯು ರೂಪಾಯಿ 1,61,880 ಆದರೆ 5 ದೂರದರ್ಶನಗಳ ಬೆಲೆ ಎಷ್ಟು ಅಂತ ಕೇಳಿದಾನ. 41ನೇ ಕ್ವಶನ್. ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತಕ್ಕಂಥದ್ದು. ಓಕೆನಾ. 80,992 ಅಂತ ಆಗತ್ತೆ ಅಂದಾಜು ಬೆಲೆ ಅಂತಂದ್ರೆ ಅಷ್ಟಾಗತ್ತೆ. ಓಕೆ. ಇನ್ನು ಇದರ ಒಂದು ಸಮೀಪಿಸಿದಾಗ ಈ ಸಂಖ್ಯೆಗಳನ್ನು ಮೊತ್ತ 1000 ಸ್ಥಾನಕ್ಕೆ ಸಮೀಪಿಸಿದಾಗ ಎಷ್ಟಾಗತ್ತಂದ್ರೆ ಸುಮಾರು 60,000. 1000 ಸ್ಥಾನಕ್ಕೆ ಸಮೀಪಕ್ಕೆ ತಂದಾಗ 60,000. ಎಲ್ಲ ಸಂಖ್ಯೆಗಳ ಅಪವರ್ತನ ಎಷ್ಟಾಗಿರ್ತೈತೆ ಅಂದ್ರೆ 1 ಆಗಿರ್ತೈತೆ. ಅದನ್ನು ಸರಿಯಾಗಿ ತಿಳ್ಕೊಡ್ರಿ. ಗೋಡೆಗೆ ಎರಗಿದ ಏಣಿ ಇದು ಯಾವ ವಿಧದ ಕೋನ. ಸಾಕಷ್ಟು ಎಕ್ಸಾಮ್ಗಳಲ್ಲಿ ಇದನ್ನು ಮೊರಾರ್ಜಿ ಎಕ್ಸಾಮಲ್ಲಿ ಕೇಳಿದಾರ. ಗೋಡೆಗೆ ಒಂದು ಏಣಿಯನ್ನು ಹಚ್ಚಿದಾಗ ಆ ಏಣಿಗೆ ಮತ್ತು ಗೋಡೆಗೆ ಉಂಟಾಗ್ತಕ್ಕಂಥ ಕೋನ ಯಾವುದು ಅಂತ ಕೇಳಿದ್ರೆ ಲಘು ಕೋನ. ಅದಕ್ಕೆ ಸರಿಯಾಗಿ ಅದನ್ನು ನೋಡ್ಕೊಡ್ರಿ ಮಕ್ಕಳೇ. ಓಕೆ. ಇನ್ನು ನೆಕ್ಸ್ಟ್ ಇದನ್ನು ಸರಾಸರಿ ಎಷ್ಟು ಅಂತ ಕೇಳಿದಾನ. ಇದನ್ನೆಲ್ಲವನ್ನು ಕೂಡಿಸ್ಕೊಂಡು 1, 2, 3, 4, 5, 6, 7 ಸಂಖ್ಯೆಗಳನ್ನ ನೀವು ಕೂಡಿಸ್ಕೊಂಡು 7ರಲ್ಲಿ ಭಾಗಾಕಾರ ಮಾಡಿದ್ರೆ ಸರಿ ನಿಮಗೆ ಸಿಗತ್ತೆ. ಅದರ ಆನ್ಸರ್ ಏನಪ್ಪ ಅಂದ್ರೆ 5 ಅಂತ. ಓಕೆ. ಇನ್ನು 8 × 10,000 + 6 × 1000, ಆಮೇಲೆ 5 × 100 + 8 × 10. ಇದನ್ನೆಲ್ಲ ಸಂಕ್ಷೇಪ ರೂಪದಲ್ಲಿ ಬರೆದಾಗ ನಿಮ್ಗೆ ಸಿಗ್ತಕ್ಕಂತಹ ಆನ್ಸರ್ ಯಾವುದು ಅಂತಂದ್ರೆ 86,581. ಮಾಡಿ ನೋಡಿ ಮಕ್ಕಳೇ, ಸರಿಯಾಗಿ ಆನ್ಸರ್ ಬರುತ್ತೆ. ಓಕೆನಾ. ಸರಿ. ಹಾಗಾದರೆ ಈಗಾಗಲೇ ಮೀಟರ್ಗಳ ಬಗ್ಗೆ ಪಾಠಗಳನ್ನ ಮೇಡಮ್ರು ಭಾಳ ಚೆನ್ನಾಗಿ ಹೇಳಿದಾರೆ. 500 ಮಿಲಿಮೀಟರ್ = ಎಷ್ಟು ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ, ಅರ್ಥ ಆಗತ್ತೆ ನಿಮಗೆ. 47ನೇ ಕ್ವಶನ್ 50 ಸೆಂಟಿಮೀಟರ್ ಅಂತ ಆಗತ್ತೆ. ಓಕೆನಾ. ನೆಕ್ಸ್ಟ್, ಕೆಳಗಿನ ಯಾವ ಚಿತ್ರವು 3 ಎಂಟಾಂಶ ಭಾಗವನ್ನು ಸೂಚಿಸುತ್ತದೆ ಅಂತಂದ್ರೆ ನೋಡ್ರಿ ನಿಮಿಷ. ಚಿತ್ರ ಗುರುತು ಮಾಡಿದ್ದು ಇಲ್ಲಿ 3, ಆಮೇಲೆ ಟೋಟಲ್ ಆಗಿದ್ದದ್ದು 8. ಚಿತ್ರ ಗುರುತು ಮಾಡಿದ್ದ ಮ್ಯಾಲೆ 3, ಆಮೇಲೆ ಟೋಟಲ್ ಆಗಿದ್ದದ್ದು ಎಷ್ಟು ಅಂದ್ರೆ 8. ಅದಕ್ಕೆ ಏನಾಗುತ್ತೆ ಅಂದ್ರೆ 3 ಎಂಟಾಂಶ. ಯಾವುದು ಅಂದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. ಚಿತ್ರ ಗುರುತು ಮಾಡಿದ್ದು ಚಿತ್ರ ಎಷ್ಟು ಶೇಡ್ ಮಾಡ್ಯಾರ ಅಂದ್ರೆ 3 ಶೇಡ್ ಮಾಡ್ಯಾರ. ಎಲ್ಲ ಚಿತ್ರ ಹಿಡ್ಕೊಂಡು ಎಷ್ಟು ಅದಾವ ಅಂತಂದ್ರೆ 8 ಅದಾವ. ಹಾಗಾಗಿ 3 ಎಂಟಾಂಶ ಅಂತ ನಾವಿಲ್ಲಿ ಕಾಣಬಹುದು. ಅದನ್ನು ಸರಿಯಾಗಿ ನೀವು ನೋಡ್ಕೊಳ್ರಿ. ಸರಿನಾ. ಇನ್ನು ಕೊಟ್ಟಿರುವ ಆಯತದ ವಿಸ್ತೀರ್ಣ ಎಷ್ಟು ಅಂತಂದ್ರೆ 1 ಅಂತಂದ್ರೆ 6 × 3 = 18. ಅರ್ಥ ಆಗುತ್ತಲ್ಲ. ಅದಕ್ಕೆ 18 ಚದುರ ಮೀಟರ್ ಅಂತ ನಾವು ಕರಿತೀವಿ. ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. ಇನ್ನು 24 ಸೆಂಟಿಮೀಟರ್ ಉದ್ದದ ಸರಳ ರೇಖೆಯನ್ನು 4 ಸೆಂಟಿಮೀಟರ್ ಉದ್ದ ಎಷ್ಟು ಸರಳ ರೇಖೆಯನ್ನಾಗಿ ಮಾಡ್ಬೋದು ಅಂತಂದ್ರೆ ನೋಡ್ರಿ ಒಂದು ನಿಮಿಷ. ಅದಕ್ಕೆ ನೀವು ಡಿವೈಡೆಡ್ ಮಾಡಿದ್ರೆ ಆರಾಮಾಗಿ ಸಿಗತ್ತೆ. ಹಾಗಾಗಿ ಬಿ ಆನ್ಸರ್ ಈಸ್ ಕರೆಕ್ಟ್. 6 × 4 = 24 ಅಂತ ಸಿಗತ್ತೆ. 4 ಸರಳ ರೇಖೆಗಳನ್ನ ನೀವು ಮಾಡಬಹುದು. ಇನ್ನು 8, 9, 5, 7, 8, 6 ಇದರಲ್ಲಿ 5ರ ಮುಖಬೆಲೆ ಎಷ್ಟು ಅಂತ ಕೇಳಿದ್ರೆ ಮುಖಬೆಲೆ ಅಷ್ಟೇ ಆಗಿರುತ್ತೆ. ಆಪ್ಷನ್ ಎ ಈಸ್ ಕರೆಕ್ಟ್.
ಹಾಗೆ ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ನಿಮ್ಗೆ ಅರ್ಥ ಆಗಿಬಿಡತ್ತೆ ಮಕ್ಕಳೇ. ಓಕೆನಾ? ಇನ್ನು ಪೈಸೆಗಳಲ್ಲಿ ಬರೆದಾಗ 32.25 ಪೈಸೆಗಳಲ್ಲಿ ಬರೆದಾಗ ಎಷ್ಟಾಗತ್ತೆ ಅಂತಂದ್ರೆ ಇದು ಭಾಳ ಈಸಿಯಾಗಿದೆ ಮಕ್ಕಳೇ. 3525 ಪೈಸೆ ಆಗಿಬಿಡತ್ತೆ. ಕೊಟ್ಟಿರುವ ಅಪವರ್ತನ ಪಕ್ಷದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಇದು ಕ್ವಶನ್ ಪೇಪರ್ 3ರಲ್ಲಿ ರಿಪೀಟ್ ಮಾಡಿದ್ದೀನಿ. ಅದಕ್ಕೆ ಆಪ್ಷನ್ ಬಿ ಇಸ್ ಕರೆಕ್ಟ್. 8 2 ಬರ್ತಾವೆ. ಸರಿಯಾಗಿ ಅದನ್ನು ನೋಡ್ಕೊಳ್ರಿ. ಓಕೆನಾ? ಭಾಳ ಆರಾಮಾಗಿರ್ತಕ್ಕಂತಹ ಆಪ್ಷನ್ಸು. ಸರಿಯಾಗಿ ನೋಡ್ರಿ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಹೋಗೋಣ. 73508 ಈ ಅಂಕಿಗಳನ್ನು ಉಪಯೋಗಿಸಿ ಬರೆಯಬಹುದಾದ 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಏನಪ್ಪ ಅಂದ್ರೆ ಇದನ್ನು ಸ್ವಲ್ಪ ನೀವು ಖಾಲಿ ಹಾಳಿ ಇದೆಯಲ್ಲ ಅದರಲ್ಲಿ ಬಿಡಿಸ್ಕೊಂಡು ಪ್ರಯತ್ನ ಮಾಡಿ ನೋಡ್ರಿ. 30,578 ಬರತ್ತೆ. ಓಕೆನಾ? ಯಾಕಂದ್ರೆ 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೊದಲು ಚಿಕ್ಕ ಸಂಖ್ಯೆ 3 ತೊಗೋಬೇಕು, ಆಮೇಲೆ 0 ತೊಗೋಬೇಕು, 5 ತೊಗೋಬೇಕು, 7 ತೊಗೋಬೇಕು, 8 ತೊಗೋಬೇಕು. ಚೌಕದಲ್ಲಿರುವ ಮೇಲ್ಮೈಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಚೌಕದಲ್ಲಿರುವ ಮೇಲ್ಮೈಗಳ ಸಂಖ್ಯೆ 6. ಆಪ್ಷನ್ ಸಿ ಈಸ್ 6 ಇರ್ತಾವೆ ಚೌಕದಲ್ಲಿ ಮೇಲ್ಮೈ ಸಂಖ್ಯೆ. ಓಕೆನಾ? 7,000 ಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ ಅಂತ ಕೇಳ್ತಾನೆ. 7,000 ಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ ಅಂದ್ರೆ 7 ಕಿಲೋಮೀಟರ್ಗೆ ಸಮ ಅಂತ. ಭಾಜ್ಯ, ಭಾಜಕ, ಭಾಗಲಬ್ಧ ಮತ್ತು ಶೇಷಗಳಿಗಿರುವ ಸಂಬಂಧ ಯಾವುದು ಅಂತ ಕೇಳ್ತಾನೆ. ಓಕೆನಾ? ಅದನ್ನು ಸರಿಯಾಗಿ ನೋಡ್ಕೊಳ್ರಿ. ಆಪ್ಷನ್ ಸಿ ಈಸ್ ಕರೆಕ್ಟ್. ಭಾಜ್ಯ ಈಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಆಗುತ್ತೆ. ಅದನ್ನು ಸರಿಯಾಗಿ ನೋಡ್ಕೊಳ್ರಿ. ಇನ್ನು 320.0 ನಿಮ್ಗೆ ಗೊತ್ತದೆ, ಯಾವುದೇ ಒಂದು ಸಂಖ್ಯೆಗೆ ನಾವು ಮಲ್ಟಿಪ್ಲಿಕೇಶನ್ 0 ಮಾಡಿದಾಗ, 0ದಿಂದ ಗುಣಾಕಾರ ಮಾಡಿದಾಗ 0ನೇ ಸಿಗತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಯಾಕಂದ್ರೆ ಯಾವುದೇ ಸಂಖ್ಯೆಯಿಂದ 0ನ ಗುಣಿಸಿದಾಗ 0ನ ಬರುತ್ತೆ. ಓಕೆನಾ? ಅದು ಮತ್ತೇನು ಬರಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ನೀವು ಅದನ್ನು ನೋಡ್ಕೊಳ್ರಿ. ಓಕೆನಾ? ಇನ್ನು ನೆಕ್ಸ್ಟ್ 34,542ರಲ್ಲಿ 4ರ ಸ್ಥಾನ ಬೆಲೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ? ಅದರ ಮೊತ್ತ ಅಂತ ಕೇಳಿದಾನ. ಮೊತ್ತ ನಿಮ್ಗೆ ಗೊತ್ತಾಗತ್ತಾ? ಆಪ್ಷನ್ ಸಿ ಈಸ್ ಕರೆಕ್ಟ್. 4,040 ಅಂತ. ಇದು 4 ಆಗುತ್ತಾ, ಅದು 4,000 ಆಗುತ್ತಾ, 4,040. 0.05 ಅನ್ನು ಸಾಮಾನ್ಯ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಎಷ್ಟಾಗದ ಅಂತಂದ್ರೆ 5/100 ಅಂತ ಆಗುತ್ತೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ಅದಕ್ಕೆ ಸರಿಯಾಗಿದ್ದನ್ನು ನೋಡ್ಕೊಳ್ರಿ. ಇನ್ನು ಕುಟುಂಬದ ಸದಸ್ಯರು ಮೂಲ ಕುಟುಂಬ ಬಿಟ್ಟು ಪ್ರತ್ಯೇಕ ಕುಟುಂಬ ರಚಿಸಿಕೊಳ್ಳಲು ಕಾರಣ ಅಂತಂದ್ರೆ ವಿವಾಹವೂ ಅದಕ್ಕೆ ಕಾರಣ, ಉದ್ಯೋಗವೂ ಅದಕ್ಕೆ ಕಾರಣ, ಶಿಕ್ಷಣವೂ ಅದಕ್ಕೆ ಕಾರಣ, ಅದಕ್ಕೆ ಕೊಟ್ಟಿರುವ ಎಲ್ಲವೂ ಅಂತ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಸ್ವರೂಪ ಬದಲಾಗುತ್ತಿರುವ ಕಾರಣ ಅಂತಂದ್ರೆ ಆದಾಯನೋ, ಉದ್ಯೋಗನೋ, ಶಿಕ್ಷಣ, ಕೊಟ್ಟಿರುವ ಮೇಲಿನ ಎಲ್ಲವೂ ಅಂತ ಕೇಳ್ತಾನೆ. ಹಾಗಾಗಿ ಏನಪ್ಪ ಅಂದ್ರೆ ಮೇಲಿನ ಎಲ್ಲವೂ ಕಾರಣ ಆಗತ್ತೆ. ಯಾಕಂದರೆ ಸ್ವರೂಪ ಬದಲಾಗ್ತಿರೋ ಕಾರಣ ಎಲ್ಲವೂ ಕೂಡ ಆಗತ್ತೆ. ಅದನ್ನು ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡಿಕೊಡ್ರಿ. ಯಾಕಂದ್ರೆ ನಿಮಗೆ ಭಾಳ ಅದ್ಭುತವಾಗಿರ್ತಕ್ಕಂತಹ ಕ್ವಶನ್ ಪೇಪರನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಮೇಲಿನ ಮೇಲೆ ಬಿಡಿಸ್ರಿ. ಈ ಕ್ವಶನ್ ಪೇಪರನ್ನು ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿದ್ದೇ ಆಗಿದ್ರೆ ನಿಮ್ಗೊಂದು ಐಡಿಯಾ ಗ್ಯಾರಂಟಿ ಸಿಗುತ್ತೆ ಮಕ್ಕಳೇ. ಓಕೆನಾ? ನೆಕ್ಸ್ಟ್, ಉಪ್ಪು ಟಿನ್ನಿಂದ ತಯಾರಾಗುತ್ತದೆ. ಎದರಿಂದ ತಯಾರಾಗುತ್ತೆ ಅಂದ್ರೆ ಉಪ್ಪು ಸಮುದ್ರದಲ್ಲಿ ತಯಾರಾಗತ್ತೆ. ಯಾವ ನೀರಿನಿಂದ ತಯಾರಾಗತ್ತಾ? ಸಮುದ್ರ ನೀರಿನಿಂದ. ಪ್ರತಿಯೊಬ್ಬ ವ್ಯಕ್ತಿಯು ಟಿಮ್ದ ಒಂದು ಭಾಗ ಅಂತ ಕೇಳಿದ್ದಾರೆ. ಸಾಕಷ್ಟು ಬಾರಿ ಇದನ್ನು ಕ್ವಶನ್ ರಿಪೀಟ್ ಮಾಡಿದ್ದೀನಿ. ಸಮುದಾಯದ ಒಂದು ಭಾಗ ಅಂತ ನಾವು ಹೇಳ್ಬೋದು. ಸಾಮಾನ್ಯವಾಗಿ ಗುಂಪುಗಳಲ್ಲಿ ವಾಸಿಸುವ ಜೀವಿಗಳು ಯಾವುವು ಅಂತಂದ್ರೆ ಜೇನು ಹುಳುಗಳು, ಇರುವೆಗಳನ್ನು, ಗೂಬೆಗಳನ್ನು, ಜಿಂಕೆಗಳನ್ನು. ವಾಸಿಸದ ಗುಂಪಿನಾಗ ಇರಲ್ಲವು. ಸಾಮಾನ್ಯವಾಗಿ ಗುಂಪಿನಾಗ ಇರದೇ ಇರತಕ್ಕಂಥ ಜೀವಿಗಳು ಯಾವುದು ಅಂದ್ರೆ ಗೂಬೆಗಳು. ಗುಂಪಿನಾಗ ಇರಂಗಿಲ್ಲ. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವ ಯೋಜನೆ ಅಂತಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ. ನಿಮಗೀಗಾಗಲೇ ನಾವು ಪಾಠ ಮಾಡುವಾಗ ಇದ್ರ ಬಗ್ಗೆ ಹೇಳೀವಿ. ಸರಿಯಾಗಿ ನೋಡ್ಕೊಳ್ರಿ. ಇದರಲ್ಲಿ ಸಾಹಸ ಕ್ರೀಡೆ ಯಾವುದು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಗೊತ್ತದ ನಿಮ್ಗೆ? ನಾನು ಎಷ್ಟೋ ಬಾರಿ ರಿಪೀಟು ಮಾಡಿದ್ದೀನಿ. ತೆಪ್ಪದಾಟ, ಆಕಾಶ ನೆಗೆತ, ಮತ್ತೇನಪ್ಪ ಅಂದ್ರೆ ಇನ್ನೂ ಸಾಹಸ ಕ್ರೀಡೆಗಳು ಅಂತ ಕರಿತೀವಿ. ಇದನ್ನು ಆಕಾಶ ನೆಗೆತ ಅಂತ ಕೂಡ ಇದನ್ನು ಕರಿತೀವಿ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದ ಗ್ರಾಮೀಣ ಕಬಡ್ಡಿ ಕ್ರೀಡೆ ಯಾವುದು ಅಂತ ಕೇಳಿದ್ದೀನಿ. ನಾನು ಸರ್ ಈಗಾಗಲೇ ಹೇಳಿಬಿಟ್ಟೆ ನಿಮಗೆ. ಅದು ಯಾವುದು ಅಂದ್ರೆ ಕಬಡ್ಡಿ ತಾನ ಬರ್ತದೆ. ಗ್ರಾಮೀಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಕ್ರೀಡೆ ಯಾವುದು ಅಂತೇಳಿ ಕಬಡ್ಡಿ ತಾನ ಬಂದುಬಿಡ್ತು. ಓಕೆನಾ? ಅದು ನೀವು ಕೂಡ ಆನ್ಸರನ್ನು ಮಾಡಿ ಮಕ್ಕಳೇ. ಇಂತಹ ಅದ್ಭುತವಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಾಗಿ ಮೇಲಿಂದ ಮೇಲೆ ನಮ್ಮ JB ಎಕ್ಸ್ಪರ್ಟ್ ಸ್ಟಡಿ ವರ್ಡನ್ನು ನೋಡಿರಿ, ಪರ್ಫೆಕ್ಟ್ ಮಾಡಿಕೊಡ್ರಿ, ಮನನ ಮಾಡಿಕೊಡ್ರಿ. ಈಗಾಗಲೇ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆ 1, ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆ 2 ಮತ್ತು ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ 3 ಬಿಡಿಸಿದ್ದೀನಿ. ಇದು 4ನೇದು. ಸರಿಯಾಗಿ ಮನನ ಮಾಡಿಕೊಡ್ರಿ. ಸಂಪೂರ್ಣವಾಗಿರ್ತಕ್ಕಂಥ ಐಡಿಯಾ ನಿಮ್ಗೆ ಸಿಗತ್ತೆ. ಓಕೆನಾ? ಇನ್ನು ಸೂರ್ಯನಿಂದ ದೊರಕುವ ಶಕ್ತಿ ಯಾವುದು ಅಂತ ಕೇಳಿದ್ರೆ ಅದು ಸೌರಶಕ್ತಿ ಆಗಬೇಕಾಗಿದ್ದು. ಅದು ಸೂರ್ಯಶಕ್ತಿ ಅಂತ ನಾವು ಕರಿತೀವಿ. ಅದನ್ನೇನು ಕರಿತೀವಿ ಅಂದ್ರೆ ಸೂರ್ಯಶಕ್ತಿ ಅಂತ ಕರಿತೀವಿ. ಓಕೆನಾ? ಇನ್ನು ನೆಕ್ಸ್ಟ್,
ಶಿಲೆಗಳಂದಾದ ಭೂಮಿಯ ಮೇಲ್ಪದರವನ್ನು ನಾವೇನು ಕರಿತೀವಿ ಶಿಲಾಗಳು ಅಂತ ಕರಿತೀವಿ. ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ರೆ ಸುಂದರ್ಲಾಲ್ ಬಹುಗುಣ ಅಂತ ಇದನ್ನು ಕರಿತೀವಿ. ಸರಿಯಾಗಿ ನೋಡ್ಕೊಡ್ರಿ, ಸ್ಕಿಪ್ ಮಾಡಬೇಡ್ರಿ, ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಾಗಿದ್ರೆ ನಿಮಗೆಲ್ಲವೂ ಕೂಡ ಅರ್ಥ ಆಗತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಸರಿಯಾಗಿ ನೋಡ್ಕೊಡ್ರಿ. ಅನಿಲ ರೂಪದ ಇಂಧನ ಇದಕ್ಕೆ ಯಾವುದು? ಅನಿಲ ರೂಪ ಅಂತಂದ್ರೆ LPG. ನಿಮಗೆಲ್ಲ ಗೊತ್ತದ ಅನಿಲ ರೂಪದ ಇಂಧನ ಯಾವುದು ಅಂತ ಕೇಳಿದ್ರೆ LPG. ರಾಷ್ಟ್ರೀಯ ಅರಣ್ಯಗಳನ್ನು ನಿರ್ವಹಿಸಿ ಸಂರಕ್ಷಿಸುವ ಇಲಾಖೆ ಯಾವುದು ಅಂತ ಕೇಳಿದ್ರೆ ಅದು ಅರಣ್ಯ ಇಲಾಖೆ. ಓಕೆ, ನೆಕ್ಸ್ಟ್ ಮೌನ ಕಣಿವೆ ಇರುವ ಮತ್ತು ಮೌನ ಕಣಿವೆ ಹೋರಾಟ ನಡೆದ ರಾಜ್ಯ ಯಾವುದು ಅಂತ ಈಗಾಗಲೇ ಕೇಳಿದ್ದೀನಿ, ಅದು ಕೇರಳ. ಓಕೆನಾ? ಸರಿ. ಆಗ್ರಾದ ತಾಜ್ ಮಹಲ್ ಟಿಮ್ನಿಂದ ರಚನೆಗೊಂಡಿದೆ ಅಂತಂದ್ರೆ ಅಲ್ಲಿ ಅಮೃತ ಶಿಲೆಗಳಿಂದ ರಚನೆಗೊಂಡಿದೆ ಅಂತ ಹೇಳಬಹುದು. ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಯಾವುದು ಅಂತ ಕೇಳಿದ್ರೆ ನೋಡ್ರಿ, ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಯಾವುದು ಅಂತ ಕೇಳಿದ್ರೆ ಸಾಂಬಾರ ಸರೋವರ ಅಂತ ಹೇಳ್ತೀವಿ. ನವಮಂಗಳೂರು ಬಂದರ್ ಭಾರತದ ಪ್ರಮುಖ ಬಂದರುಗಳಲ್ಲಿ ಎಷ್ಟನೇ ಸ್ಥಾನ ಪಡ್ಕೊಂಡೈತಿ ಅಂತ ಕೇಳಿದ್ರೆ 9ನೇ ಸ್ಥಾನ ಅಂತ ಹೇಳ್ಬೋದು. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಮೇಲಿಂದ ಮೇಲೆ ನೋಡಿದ್ರೆ ನಿಮ್ಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಆರಾಮಾಗಿ ಒಂದು ಐಡಿಯಾ ಸಿಕ್ಬಿಡತ್ತೆ ಮಕ್ಕಳೇ. ಓಕೆ, ಆಸಕ್ತಿ ನಿಮ್ಮದಾಗಿರಬೇಕು, ಜಯ ನಿಮ್ಮದು ಗ್ಯಾರಂಟಿ ಆಗುತ್ತೆ. ಓಕೆನಾ? ಸರಿ, ಹಾಗಾದರೆ ಒಟ್ಟು ಅಕ್ಷಾಂಶಗಳು ಎಷ್ಟು ಅಂತ ನೋಡೋಣ. ಒಟ್ಟು ಅಕ್ಷಾಂಶಗಳು 180 ಅಂತ ಹೇಳ್ತೀವಿ ನಾವು. ಒಟ್ಟು ಅಕ್ಷಾಂಶಗಳು ಎಷ್ಟದ ಅಂತಂದ್ರೆ 180 ಅಂತ. ಇನ್ನು ಭಾರತ ದೇಶ ಯಾವ ಖಂಡದಲ್ಲಿದೆ ಅಂತಂದ್ರೆ ಏಷ್ಯಾ ಖಂಡದಲ್ಲಿದೆ ಅಂತ ಹೇಳ್ತೀವಿ. ಭಾಷಾವಾರು ರಾಜ್ಯಗಳ ಪುನರ್ರಚನೆಯಾದ ಕಾಯ್ದೆ ಯಾವುದು ಅಂತ ಕೇಳಿದ್ರೆ 1956ರಲ್ಲಿ ಭಾಷಾವಾರು ಕಾಯ್ದೆ ಪುನರ್ರಚನೆ ಆಯಿತು ಅಂತಕ್ಕಂಥ ಜಾರಿಗೆ ಬಂದ ವರ್ಷ 1956. ಇನ್ನು ಇದನ್ನೆಲ್ಲವನ್ನು ಕೂಡ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಸರಿಯಾಗಿ ನೋಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ರಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. 100% ಕ್ವಶನ್ ಪೇಪರ್ ಇಷ್ಟು ಈಜಿನಾ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸರಿ, ಹಾಗಾದ್ರೆ ನಾವು ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಸ್ವಲ್ಪ ನೋಡೋಣ. ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಅಂತಂದ್ರೆ ನಿಮಗೆ ಈಗಾಗಲೇ ನಾನು ಡಿಸ್ಕಸ್ ಮಾಡಿದ್ದೀನಿ, 21% ಅಂತ ನಾವು ಹೇಳ್ಬೋದು. 21%. ಯಾವ ಗ್ರಹ ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿ ತೆಗೆದುಕೊಳ್ಳುತ್ತೆ ಅಂದ್ರೆ ಅದು ಬುಧ ಗ್ರಹ ಅಂತ ಅನ್ನಬಹುದು. ನೀರಿನಲ್ಲಿರುವ ಮೇಲ್ಮುಖ ತಳ್ಳುಬಲಕ, ನೀರು ಮೇಲ್ ಒತ್ತುದಕ್ಕೆ ಅರ್ಥಾತ್ ಮೇಲ್ಮುಖ ತಳ್ಳಕ್ಕೆ ನಾವು ಏನಂತೀವಿ ಅಂದ್ರೆ ಪ್ಲವನತೆ ಅಂತ ಕರಿತೀವಿ. ಬರಗಾಲದ ಮಿತ್ರರು ಅಂತ ಯಾರನ್ನ ಕರಿತೀವಿ ಅಂತಂದ್ರೆ ಸಿರಿಧಾನ್ಯಗಳನ್ನು ನಾವು ಬರಗಾಲದ ಮಿತ್ರರು ಅಂತ ಕರಿತೀವಿ. ದ್ರವ್ಯದ 4ನೇ ರೂಪ ಯಾವುದು ಅಂತ ಕೇಳಿದ್ರೆ ಪ್ಲಾಸ್ಮಾ ಅಂತ ಕರಿತೀವಿ. ಹಾಗಾಗಿ ಇದನ್ನು ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಹಾವು ಇದು ಒಂದು ಟಿಮ್ ಪ್ರಾಣಿನ ಆಪ್ಷನ್ಸ್ ಕೊಡಲ್ದೇ ಕೇಳ್ತೀನಿ ನೋಡೋಣ, ಹೇಳ್ರಿ ನೋಡು ಅಂತಂದ್ರೆ ನಿಮ್ಗೆ ಗೊತ್ತಾಗಿರತ್ತೆ. ಪಾಠಗಳನ್ನ ಕಲ್ತಿರ್ತೀರಿ, ಶಾಲೆಯಲ್ಲಿ ಕೂಡ ಶಾಣೆಯಾಗಿರ್ತೀರಿ. ನಾನು ಈಗಾಗಲೇ ಹಲವಾರು ವಿಡಿಯೋಗಳು ಹೇಳಿದ್ದೀನಿ. ಹಾವು ಒಂದು ಉಭಯವಾಸಿ ಅಂತ. ಓಕೆನಾ? ಸರಿಯಾಗಿ ನೋಡ್ಕೊಡ್ರಿ. ಮತ್ತು ಇಲ್ಲಿ ಆಪ್ಷನ್ಸ್ ಇದೆ ನೋಡ್ರಿ, ಉಭಯವಾಸಿ ಅಂತಕ್ಕಂಥದ್ದು. ಓಕೆ, ಸರಿ. ಇನ್ನು 87ನೇ ಕ್ವಶನ್ ನಾವು ನೋಡೋಣ. ನಾನು ಈಗಾಗಲೇ ಎಷ್ಟೋ ಸಲ ಹೇಳಿದ್ದೀನಿ, ಪರ್ವತಾರೋಹಣವು ಒಂದು ವಿಚಿತ್ರ ಕ್ರೀಡೆ. ಯಾವ ಕ್ರೀಡೆ ಅಂತಕ್ಕಂಥದ್ದು? ಗ್ರಾಮೀಣ ಕ್ರೀಡೆನೋ, ಸಾಹಸ ಕ್ರೀಡೆನೋ, ರಾಷ್ಟ್ರೀಯ ಕ್ರೀಡೆನೋ, ಅಂತಾರಾಷ್ಟ್ರೀಯ ಕ್ರೀಡೆನೋ ಅಂತಕ್ಕಂಥದ್ದನ್ನು ನಾವು ನೋಡಿದರೆ ಇದು ಸಾಹಸ ಕ್ರೀಡೆ. ನಾನು ಈಗಾಗಲೇ ಹೇಳಿದ್ದೀನಿ, ಅದಕ್ಕೆ ತರಬೇತಿ ಬೇಕು ಮತ್ತು ಕುಶಲತೆ ಬೇಕು. ಅದಕ್ಕೆ ಅರ್ಥಾತ್ ನಾನು ಹೇಳಿದ್ದೀನಿ, ಆಕಾಶ ನೆಗೆತ, ಪರ್ವತಾರೋಹಣ, ತೆಪ್ಪದಾಟ ಇವೆಲ್ಲ ಏನಪ್ಪ ಅಂದ್ರೆ ಸಾಹಸ ಕ್ರೀಡೆಗಳು. ಮಾಂಸ ಮೀನುಗಳಲ್ಲಿ ಪೌಷ್ಟಿಕಾಂಶ ಯಾವುದು ಇರುತ್ತೆ ಅಂದ್ರೆ ಪ್ರೋಟೀನ್ ಇರುತ್ತೆ, ಸಾಕಷ್ಟು ಪ್ರೋಟೀನ್ ಇರುತ್ತೆ ಅಲ್ಲಿ. ಕಬ್ಬು ಒಂದು ಸಲ ನೀವು ಹಾಕಿಬಿಟ್ರೆ ಸಾಕು, ನೀವೇನಪ್ಪ ಅಂತಂದ್ರೆ ನೋಡಿರಿ 2 ವರ್ಷ ತನಕ ಮತ್ತು ಕಬ್ಬು ಹಚ್ಚೋ ಅವಶ್ಯಕತೆ ಇಲ್ಲ. 2 ವರ್ಷ ತನಕ ಅದನ್ನು ನೀವು ಬೆಳೀಬೋದು. ಅದಕ್ಕೆ ದ್ವಿವಾರ್ಷಿಕ ಸಸ್ಯ ಅಂತ ಕರಿತೇವೆ ಕಬ್ಬನ್ನು. ಕೆಳಗಿನ ಚಿತ್ರವು ಏನನ್ನು ಸೂಚಿಸ್ತದೆ ಅಂತಂದ್ರೆ 2 ಬಲೂನ್ಗಳನ್ನು ಕಟ್ಟ್ಯಾರ. ಒಂದು ಕಡೆ ಎರಡೂ ಸಮಾನ ಅದಾವ, ತೂಕ ಅಷ್ಟೇ ಅದ. ಇಲ್ಲಿ ಒಂದು ಬಲೂನ್ ಮ್ಯಾಲೆ ಹೋಗ್ಯದ, ಒಂದು ಬಲೂನ್ ತೆಳಗೆ ಬಂದದ. ಹಾಗಾದ್ರೆ ಅರ್ಥ ಅಂದ್ರೆ ವಜ್ಜಿ ತೆಳಗಾಗಿದ್ದು, ವಜ್ಜಿ ತೆಳಗೆ ಬಂದ, ಮ್ಯಾಲೆ ಹೋಗಿದ್ದು ಹಗರ ಆಗ್ಯದ. ಹೀಗಾಗಿ ಅಲ್ಲಿ ಏನಪ್ಪ ಅಂದ್ರೆ ವಾಯುವಿಗೆ ಅಥವಾ ಗಾಳಿಗೆ ತೂಕ ಆದಂಥ, ಅದ್ರೊಳಗೆ ಗಾಳಿ ಅದಲ್ಲ, ಗಾಳಿಗೆ ತೂಕ ಅಂತೀನಿ. ಇದಕ್ಕೂ ಗಾಳಿ ಅಷ್ಟೇ ಅದ, ಇದಕ್ಕೂ ಗಾಳಿ ಅಷ್ಟೇ ಅದ, ಇದಕ್ಕೂ ಗಾಳಿ ಅಷ್ಟೇ ಅದ. ಇದಕ್ಕೊಂದು ಸ್ವಲ್ಪ ಕಡಿಮೆ ಅದ, ಅದಕ್ಕಾಗಿ ಕಡಿಮೆ ಇದ್ದರೆ ಮ್ಯಾಲೆ ಹೋಗೈತಿ, ಇದು ಜಾಸ್ತಿ ಇರುತ್ತೆ ತೆಳಗೆ ಬಂದೈತಿ, ಅದಕ್ಕೆ ವಾಯುವಿಗೆ ತೂಕವಿದೆ ಅಂತ ನಾವು ಆನ್ಸರನಲ್ಲಿ ಹೇಳ್ತೀವಿ. ಓಕೆನಾ? ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸರಿ, ಮೌನ ಕಣಿವೆ ಚಳವಳಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದಾಗಿದೆ ಅಂತಕ್ಕಂಥ ಕ್ವಶನ್ ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ. ಕೇರಳ 2 ಸಲ ಬಂದದ್ದು, ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ 2 ಸಲ ಬಂದದ್ದು. ಓಕೆನಾ?
ಮಕರ ಸಂಕ್ರಾಂತಿ ವ್ರತ ಅಂತ ಯಾವುದನ್ನು ಕರಿತೀವಿ ಅಂತ ನಾವು ಕರಿತೀವಿ. ಮಕರ ಸಂಕ್ರಾಂತಿ ವ್ರತ ಯಾವುದು ಅಂತಂದ್ರೆ 23 1/2 ಉತ್ತರ ಅಕ್ಷಾಂಶ ಅಂತ ನಾವು ಹೇಳಬಹುದು. ಪ್ರಸಿದ್ಧ ಗಿರಿಧಾಮ ಉದಕ ಮಂಡಲ ಊಟಿ ಭಾರತದ ಯಾವ ಭಾಗದಲ್ಲಿದೆ ಅಂತ ಕೇಳ್ತಾರೆ. ಯಾವ ಭಾಗದಲ್ಲಿದೆ ಅಂತಂದ್ರೆ ನೀಲಗಿರಿ ಬೆಟ್ಟ ಅಂತ ನಾವು ಕೇಳ್ತೀವಿ. ನೀಲಗಿರಿ ಬೆಟ್ಟ ಭಾಗದಲ್ಲಿ ಇದು ಅದ. ಇನ್ನು ಇಸ್ತ್ರಿ ಪೆಟ್ಟಿಗೆಯಲ್ಲಿ ವಿದ್ಯುತ್ ಶಕ್ತಿ ನಾವು ಯಾವ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಅಂದ್ರೆ, ಅಲ್ಲಿ ವಿದ್ಯುತ್ ಇರುತ್ತಲ್ಲ, ಅದು ಕಾದು ಉಷ್ಣ ಆಗಿ ಅರಿಬಿ ಇಸ್ತ್ರಿ ಆಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಇದನ್ನು ಉಷ್ಣ ಶಕ್ತಿ ಅಂತೀವಿ. ಇಸ್ತ್ರಿ ಪೆಟ್ಟಿಗೆಯಲ್ಲಿ ಕರೆಂಟ್ ಹೋಗುತ್ತೆ, ಕರೆಂಟ್ ಏನು ಮಾಡುತ್ತೆ, ಕಾವನ್ನು ಕೊಡುತ್ತೆ. ಆ ಕಾವು ನಮ್ಮ ಇಸ್ತ್ರಿಯನ್ನು ಸರಿಯಾಗಿ ಮಾಡುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಅದು ಉಷ್ಣ ಶಕ್ತಿ. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಅಂತಂದ್ರೆ ಅಣ್ಣೈಮೂಡಿ ಅಂತ ನಾವು ಕೇಳಬಹುದು. ಓಕೆನಾ? ಸರಿಯಾಗಿ ಅದು ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ರಿ, ಮನನ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಗಳು ಅಂತಂದ್ರೆ ನಮಗೆ 7 ಅಂತ ಹೇಳ್ತೀವಿ. ಓಕೆನಾ? ಸರಿ. ಚಂದ್ರದ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾವುದು ಅಂತ ಯಾರು ಅಂತ ಕೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಹೇಳ್ತೀವಿ. ಓಕೆ, ಚಂದ್ರನ ಮೇಲೆ ಮೊದಲು ಕಾಲಿಟ್ಟ ವ್ಯಕ್ತಿ. ನೀರಿನ ಅಣುಸೂತ್ರ H2O ಅಂತಂದ್ರೆ 2 ಹೈಡ್ರೋಜನ್ ಅಂತ ಒಂದು ಆಕ್ಸಿಜನ್ ಇರುತ್ತೆ. ಇಲ್ಲಿ ಅಕ್ಕ ತಮ್ಮ ಅಂತಕ್ಕಂಥ ಆಪ್ಷನ್ಸ್ ಇದ್ರಾಗ ಸರಿ ಬಂದಿಲ್ಲ. ನೀವೇನು ಮಾಡ್ಕೋಬೇಕು ಅಂದ್ರೆ ಅಕ್ಕ ತಂಗಿ ಅಂತ ಮಾಡ್ಕೋಬೇಕು. ಅಕ್ಕ ತಂಗಿ ಅಂತ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ತಮ್ಮ ಬೇಡ, ತಂಗಿ ಅಂತ ಮಾಡ್ಕೊಂಡ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಒಂಚೂರು ಇಲ್ಲಿ ಏನಪ್ಪ ಅಂತಂದ್ರೆ ಮಿಸ್ಟೇಕ್ ಆಗ್ಯದ. ಹಾಗಾಗಿ ಏನಪ್ಪ ಅಂದ್ರೆ ನಾವು ಇಲ್ಲಿ ಆಪ್ಷನ್ ಡಿನೂ ಕೂಡ ಅನ್ಬೋದು. ಅಕ್ಕ ತಮ್ಮ ಅಂತ ಕೇಳಿದ್ರೆ ನಾವು ಆಪ್ಷನ್ ಡಿ ಅಂತ ನಾವು ಹೇಳ್ಬೋದು. ಇಲ್ಲಿ ಆಪ್ಷನ್ ಡಿ ಅಂತ ಕೂಡ ನಾವು ಕರಿಬೋದು. ಓಕೆನಾ? ಸರಿ, ಆಪ್ಷನ್ ಡಿ ಇದಲ್ಲೂ ಕೂಡ ಕರೆಕ್ಟ್ ಆಗುತ್ತೆ. ಇನ್ನು ಜೇನು ಕುರುಬರು ಜನಾಂಗ ಎಲ್ಲಿ ಕಂಡು ಬರುತ್ತಂದ್ರೆ ಕೊಡಗು ಅಂತ ನಾವು ಹೇಳ್ಬೋದು. ಓಕೆನಾ? ಕೊಡಗು ಅಂತ ನಾವು ಹೇಳಿದ್ರೆ ಕರೆಕ್ಟ್ ಆಗಿಬಿಡುತ್ತೆ. ಓಕೆ, 99ನೇದು ಕರೆಕ್ಟ್ ಯಾವುದು ಅಂತಂದ್ರೆ ಆಪ್ಷನ್ ಡಿ. ಇನ್ನು ಜೇನು ಕುರುಬರು ಕಂಡುಬರುವ ಜನಾಂಗ ಜೇನು ಕುರುಬರ ಜನಾಂಗ ಕಂಡು ಬರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಕೊಡಗು ಅಂತ ನಾವು ಈಗಾಗಲೇ ಹೇಳ್ಬೋದು. ಅದನ್ನು ನೀವು ಸ್ವಲ್ಪ ಮನನ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಪೂರ್ತಿಯಾಗಿ ನೋಡ್ಕೊಡ್ರಿ, ಸರಿಯಾಗಿ ಮನನ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇಲ್ಲಿಗೆ ನಾವು ಮುಗೀತು. ವಿದ್ಯಾರ್ಥಿಗಳೇ, ಮುಂಬರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಗಳಲ್ಲಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯೋಗವಾಗಲಿ. ಮಾರ್ಚ್ 1ನೇ ತಾರೀಕು ನೀವು ಬರೀತಕ್ಕಂತಹ ಈ ಒಂದು ದೃಷ್ಟಿಕೋನ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡಲಾಗಿದೆ. ಪ್ರಾಕ್ಟೀಸ್ ಮಾಡಿರಿ. ಹೆಂಗೆ ಅಂಕಗಳು ಬರ್ತಾವ, ಯಾವ ಕ್ವಶನ್ಸ್ಗಳು ಬರ್ತಾವ, ನಾವು ಅಂಕಗಳನ್ನ ಹೆಂಗೆ ಗಳಿಸಬೇಕು ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ಕೊಟ್ಟಿದ್ದೀವಿ. ಅತಿ ಹೆಚ್ಚು ಅಂಕಗಳನ್ನು ಗಳಿಸಲೆಂದು ಜೈ ಭವಾನಿ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸಸ್ನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಅಪ್ಪುರಾಜರವರು ಭಾಳಷ್ಟು ಹೃದಯಪೂರ್ವಕವಾಗಿ ನಮ್ಮನ್ನು ಹಾರೈಕೆ ಮಾಡ್ತಾಯಿದ್ದಾರೆ. ದಯವಿಟ್ಟು ನಿಮ್ಮ ಎಕ್ಸಾಮ್ ಚಲೋ ಆಗಲಿ, ಮಾರ್ಚ್ 1ಕ್ಕೆ ಚಲೋ ಆಗೋ ದೃಷ್ಟಿಕೋನದಿಂದ ನಿಮಗೆ ನಾವು ಈಗಾಗಲೇ 4 ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ಸರಿಯಾಗಿ ಮನನ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಅದನ್ನು ಮೇಲಿಂದ ಮೇಲೆ ನೋಡಿರಿ. ನಿಮಗೆ ನಿಮ್ಮ ಭವಿಷ್ಯ ಖಂಡಿತವಾಗಲೂ ಕೂಡ ಒಳ್ಳೆಯದಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ಈ ವಿಷಯವನ್ನು ಎಲ್ಲರಿಗೂ ಕೂಡ ತಿಳಿಸಿ. ಬಹಳ ಒಂದು ಒಳ್ಳೆಯ ಸೊಗಸಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ಈಗಾಗಲೇ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆ 1, ಮೊರಾರ್ಜಿ ದೇಸಾಯಿ ಮಾದರಿ ಪ್ರಶ್ನೆ ಪತ್ರಿಕೆ 2, ಮೊರಾರ್ಜಿ ದೇಸಾಯಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು ಈ ಭಾನುವಾರದ ವಿಶೇಷತೆ ಅಂತಂದ್ರೆ ಮೊರಾರ್ಜಿ ದೇಸಾಯಿ ಮಾದರಿ ಪ್ರಶ್ನೆ ಪತ್ರಿಕೆ 4 ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಸರಿಯಾಗಿ ಇದನ್ನು ಬಿಡಿಸ್ಕೊಂಡು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಮನನ ಮಾಡಿದ್ದೆ ಆಗಿದ್ರೆ ನಿಮ್ಗೆ ಜಯ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.